10ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಕಬೀರ್ದಾಸ ಜಯಂತಿಯ ಶುಭಾಶಯಗಳು. ಸಂತ ಕಬೀರ್ದಾಸರು 15ನೇ ಶತಮಾನದ ಭಾರತದ ಶ್ರೇಷ್ಠ ಅನುಭವಿ ಕವಿ, ತತ್ವಜ್ಞಾನ ಮತ್ತು ಸಮಾಜ ಸುಧಾರಕರಾಗಿದ್ದರು. ಭಕ್ತಿ ಚಳುವಳಿಯ ಪ್ರಮುಖ ಪ್ರವರ್ತಕರಾಗಿದ್ದರು. ಇವರು ಧರ್ಮ ಮತ್ತು ಜಾತಿಯ ಗೋಡೆಯನ್ನು ಮೀರಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಸಾರಿದರು. ಇವರು ಸುಮಾರು 1398ರಲ್ಲಿ ಉತ್ತರ ಭಾರತ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದರು. ಬಡ ಮುಸ್ಲಿಂ ನೇಕಾರ ದಂಪತಿಗಳು ಇವರನ್ನು ದತ್ತು ಪಡೆದು ಬೆಳೆಸಿದರು. ಪ್ರಸಿದ್ಧ ಹಿಂದೂ ಸಂತ ರಾಮಾನಂದರ ಶಿಷ್ಯರಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರು. ದೇವರು ಒಬ್ಬನೇ, ಆತ ನಿರಾಕಾರ ಮತ್ತು ಎಲ್ಲೆಡೆಯೂ ವ್ಯಾಪಿಸಿದ್ದಾನೆ ಎಂದು ನಂಬಿದ್ದರು. ಮೂಢನಂಬಿಕೆಗಳು, ಅರ್ಥಹೀನ ಧಾರ್ಮಿಕ ಆಚರಣೆಗಳು ಮತ್ತು ಜಾತಿ ಪದ್ಧತಿಯನ್ನು ತೀವ್ರವಾಗಿ ಖಂಡಿಸಿದರು. ಇವರ ಬೋಧನೆಗಳು ಹೆಚ್ಚಾಗಿ ದೋಹಾ ಅಥವಾ ದ್ವಿಪದಿ ಮತ್ತು ಸಾಹಿಗಳ ರೂಪದಲ್ಲಿವೆ. ಇವರ ಸರಳ ಮತ್ತು ಜನಪ್ರಿಯ ಕವನಗಳನ್ನು ಇಂದಿಗೂ ಜನರು ಸ್ಮರಿಸುತ್ತಾರೆ. ಇವರ ರಚನೆಗಳು ಸಿಖ್ಖರ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬದಲ್ಲೂ ಸೇರ್ಪಡೆಗೊಂಡಿವೆ. ಇವರು 1514ರಲ್ಲಿ ಉತ್ತರ ಪ್ರದೇಶದ ಮಗರ್ ಎಂಬುದರಲ್ಲಿ ನಿಧನರಾದರು. ಈಗ ನನ್ನ ಸಹಪಾಠಿಯಾದ ಸಮರ್ಥ ಕಬೀರ್ದಾಸರ ಒಂದು ದೋಹೆಯನ್ನು ಹೇಳುತ್ತಿದ್ದಾರೆ. ಕಬೀರದಾಸರ ದೋಹೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿ ಆಡಿರುವರು ಪುರುಷೋತ್ತಮಾನಂದಜಿಯವರು. ಬೀಜದೊಳಗೆ ಇಬ್ಬರು ಎಣ್ಣೆ, ಹಾಲಿನೊಳಗೆ ಬೆಣ್ಣೆ. ಬೀಜದೊಳಗೆ ಇಬ್ಬರು ಎಣ್ಣೆ, ಹಾಲಿನೊಳಗೆ ಬೆಣ್ಣೆ. ನಿನ್ನಯ ದೇವರು ನಿನ್ನೊಳಗೆ ಹಣೈ, ನಿನ್ನಯ ದೇವರು ನಿನ್ನೊಳಗೆ ಹಣೈ. ಕೈಲಾದರೆ ನೋಡೈ, ಕೈಲಾದರೆ ನೋಡೈ. ಕಬೀರ. ರಾತ್ರಿಯು ಕಳೆಯಿತು ನಿದ್ದೆಯಲ್ಲಿ, ರಾತ್ರಿಯು ಕಳೆಯಿತು ನಿದ್ದೆಯಲ್ಲಿ, ದಿನವೂ ಕಳೆಯಿತು ಊಟದಲ್ಲಿ. ರತ್ನದಂತ ಹೀನರ ಜನ್ಮ ಮೂರ್ಖಾಸಿಗೆ ಹೋಯ್ತು, ರತ್ನದಂತ ಹೀನರ ಜನ್ಮ ಮೂರ್ಖಾಸಿಗೆ ಹೋಯ್ತು. ಕಬೀರ. ಇತರರ ದೋಷ ನೋಡುತ್ತ ಜನರು, ಇತರರ ದೋಷ ನೋಡುತ್ತ ಜನರು ಹಾಸ್ಯಗೈಯುವರು. ತನ್ನೊಳಗಿಹುದು ಸಾಸಿರ ದೋಷ ಕಾಣುವುದೇ ಇಲ್ಲ, ತನ್ನೊಳಗಿಹುದು ಸಾಸಿರ ದೋಷ ಕಾಣುವುದೇ ಇಲ್ಲ. ಕಬೀರ. ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗು, ಮಾತಿನ ಗದ್ದಲ ನಿಲ್ಲಿಸಿ ಸ್ಮರಣೆಯ ಸುಖದಲ್ಲಿ ಮುಳುಗು. ಹೊರಗಿನ ಪರದೆಯ ಮುಚ್ಚಿ ನೀನು ಒಳಗಿನ ಪರದೆಯ ತೆರೆಯೋ, ಒಳಗಿನ ಪರದೆಯ ತೆರೆಯೋ. ಕಬೀರ. ಧನ್ಯವಾದಗಳು.